ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವ್ರಿಗೆ ಗಣಪನ ದರ್ಶನ ಮಾಡೋಕ್ಕೆ ಬಿಡಲಿಲ್ವಂತೆ ಅಂತ ಎಲ್ಲ ನೋಡಿದೆ. ಅದೇ ಬಳ್ಳಾರಿಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಗಣಪತಿ ಕೂರಿಸಿ ಗಣಪತಿಯ ತೊಡೆ ಮೇಲೆ ದರ್ಶನ್ ಅವ್ರನ್ನ ಕೂರಿಸೋ ಮೂಲಕ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಈ ರೀತಿ ಮೆರೀತಾ ಇದ್ದಾರೆ. ಯೂಟ್ಯೂಬ್ ಏನಾರು ನೋಡೋಕ್ಕೆ ಕೊಟ್ಟಿದ್ದಿದ್ರೆ ದರ್ಶನ್ ಅವ್ರಿಗೆ ಬಹುಶಃ ಈ ವಿಡಿಯೋನು ಕೂಡ ನೋಡ್ತಾ ಇದ್ರು ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಣೇಶನ ಹಬ್ಬ ಆಯಿತು. ಅದರ ಪ್ರಯುಕ್ತವಾಗಿ ಯಾದಗಿರಿ, ಬಳ್ಳಾರಿ, ದಾವಣಗೆರೆ, ಮಹದೇವಪುರ ಸೇರಿದಂತೆ ಕರ್ನಾಟಕದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಗಣೇಶನ ಉತ್ಸವದ ಜೊತೆಗೆ ದರ್ಶನ್ ಅವರ ಫೋಟೋಗಳನ್ನು ಹಾಕುವ ಮೂಲಕ ಬ್ಯಾನರ್ಸ್ಗಳಲ್ಲಿ, ವಟಿಂಗ್ಸ್ಗಳಲ್ಲಿ, ದೇವರು ಕೂರಿಸಿರೋ ಗರ್ಭಗುಡಿಯಲ್ಲಿಡೋ ಮೂಲಕ ತಮ್ಮ ಪ್ರೀತಿ ಅಭಿಮಾನವನ್ನು ಮೆರೆದಿರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಕಾವಡಿಯನ್ನು ಮಾಡಿದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಅವ್ರಿಗೆ ವಿಶೇಷವಾಗಿ ಈ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿರೋದು. ಇನ್ನು ದರ್ಶನ್ ಅವರ ಅಭಿಮಾನಿಗಳಲ್ಲಿ ತುಂಬ ಸ್ಟೋರೀಸ್ಗಳನ್ನ ನೋಡಿರ್ತೀರಾ 2 ದಿನದಲ್ಲಿ. ಏನಾಗಿದೆಯಪ್ಪ, ಯಾವ್ದು ನಿಜ ಯಾವ್ದು ಸುಳ್ಳು, ಫುಲ್ಲು ಕನ್ಫ್ಯೂಷನಲ್ಲಿ ನೀವು ಇರ್ತೀರಾ. ಆ್ಯಕ್ಚುಲಿ ಚಾರ್ಜ್ ಶೀಟು ಲಾಯರ್ಸ್ಗಳಿಗೆ ಇನ್ನೂ ಸಿಕ್ಕಿಲ್ಲ ನಿಜ ಹೇಳಬೇಕು ಅಂದರೆ. ನಾಳೆ ಕೋರ್ಟಲ್ಲಿ ದರ್ಶನ್ ಅವ್ರದ್ದು ಕೇಸ್ ಇದೆ ಆಯಿತಾ. ಅವ್ರದ್ದು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ, ಮತ್ತು ಅದನ್ನು ಇನ್ನೂ ಒಂದು 14 ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತು ಎಲ್ಲ ಲಾಯರ್ಸ್ಗಳಿಗೂ ಅಂದರೆ ಎಲ್ಲ ಆರೋಪಿಗಳ ಲಾಯರ್ಸ್ಗಳಿಗೂ ಏನಕ್ಕೆ ಚಾರ್ಜ್ ಶೀಟ್ ಹಾಕಿದಾರೋ ಅದರದ್ದು ಒಂದೊಂದು ಕಾಪಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಸೊ ನಾಳೆ ಅಫಿಷಿಯಲ್ ಆಗಿ ಎಲ್ಲರಿಗೂ ಸಿಕ್ಕುತ್ತೆ. ಇನ್ನೂ ತುಂಬ ಜನಕ್ಕೆ ಬೇಕಿದೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಹಾಕಿ ಅವರು ಕೂಡ ಚಾರ್ಜ್ ಶೀಟ್ಗಳನ್ನ ಪಡ್ಕೊಳ್ತಾರೆ. ಸೊ ಈ ಚಾರ್ಜ್ ಶೀಟ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನೇನು ಆರೋಪ ಹೊರಿಸಿದ್ದಾರೆ ದರ್ಶನ್ ಅವ್ರ ಮೇಲೆ, ಏನೇನು ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಯಾವಾಗ ಇವ್ರಿಗೆ ಬೇಲ್ ಸಿಗ್ಬೋದು, ಇದೆಲ್ಲವೂ ಕೂಡ ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಫಸ್ಟು ಅವರು ನಮಗೆ ಬೇಲ್ ಬೇಕು ಅಂತ ಕೇಳಬೇಕು, ಅದಕ್ಕೊಂದು ಅಪ್ಲಿಕೇಶನ್ ಹಾಕಬೇಕು. ಅದನ್ನೇ ಅವ್ರು ಇನ್ನೂ ಹಾಕಿಲ್ಲ. ಚಾರ್ಜ್ ಶೀಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಹುಶಃ ಇವಾಗ ನಾಳೆ ಸಿಗುತ್ತೆ. ಸಿಕ್ಕಿದ ದಿನವೇ ಸ್ಟಡಿ ಮಾಡಿಬಿಟ್ಟು ಟಕ್ಕಂತ ನಾಳೆನೇ ಹಾಕೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಂಡು ಹಾಕೋ ಚಾನ್ಸಸ್ ಇರುತ್ತೆ. ಬೇಲ್ ಸಿಗುತ್ತಾ ಅನ್ನೋದು ಒಂದು ತುಂಬ ಜನಕ್ಕೆ ಕನ್ಫ್ಯೂಷನ್ನು. ಸಿಕ್ಕತ್ತೆ, ಯಾಕೆ ಸಿಕ್ಕಲ್ಲ? ಇವಾಗ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೇಸ್ ಇದೆ ಅಲ್ವಾ, ಅದನ್ನು ನಾಳೆ ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲೋಗಿ ಬೇಲ್ ಅಪ್ಲೈ ಮಾಡ್ತಾರೆ. ಬಹುಶಃ ಅಲ್ಲಿ ರಿಜೆಕ್ಟ್ ಆಗ್ಬೋದು, ಆಮೇಲೆ ಮತ್ತೆ ಹೈಕೋರ್ಟ್ಗೆ ಹಾಕ್ತಾರೆ, ಅಲ್ಲೂ ರಿಜೆಕ್ಟ್ ಆಗ್ಬೋದು ಅಥವಾ ಸಿಗ್ಬೋದು. ಅಲ್ಲೂ ಏನಾರು ಸಿಕ್ಕಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಸಿಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ. ಈಗ ಅಪ್ಲಿಕೇಶನ್ ಹಾಕ್ತಾರೆ, ಅವರು ವಾದ ಮಾಡಬೇಕು, ಇವರು ವಾದ ಮಾಡಬೇಕು, ಇಬ್ಬರಿಗೂ ಒಂದೊಂದು ಡೇಟ್ ಇರುತ್ತೆ, ಆಮೇಲೆ ತೀರ್ಪು ಕೊಡೋಕ್ಕೆ ಇನ್ನೊಂದು ಡೇಟ್ ತೊಗೊಳ್ತಾರೆ. ಸೊ ಈ ರೀತಿ ಕಂಟಿನ್ಯೂಯಸ್ ಆಗಿ ಟೈಮ್ ಕಿಲ್ಲಾಗ್ತಾ ಹೋಗ್ತಿರುತ್ತೆ. ಅದರ ಮಧ್ಯ ರಜೆಗಳು ಬಂದರೆ ಅದು ಟೈಮ್ ಕಿಲ್ಲಾಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಟಿ ವಿಲೆಲ್ಲ ತೋರಿಸೋದು ನಿಜಾನ ಅಂತ. ಆ್ಯಕ್ಚುಲಿ ಚಾರ್ಜ್ ಶೀಟ್ ಯಾರಿಗೂ ಕೈಗೂ ಸಿಕ್ಕಿಲ್ಲ ಇನ್ನೂ. ಅದು ಹೇಗೆ ಸ್ಟೋರಿ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನಾದರೂ ಇನ್ಫಾರ್ಮೇಷನ್ ಅವರಿಗೆ ಕೊಡ್ತಾ ಇದ್ರಾ ನ್ಯೂಸ್ ಮಾಡಲಿ ಅಂತ ಗೊತ್ತಿಲ್ಲ ನನಗೆ. ಬಟ್ ನಾಳೆ ಅಂತೂ ಚಾರ್ಜ್ ಶೀಟ್ ಎಲ್ಲರ ಕೈಗೂ ಸಿಕ್ಕತ್ತೆ. ಸೊ ನಮಗೆ ಸಿಗೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮಗೆ ಸಿಕ್ಕಿದಾಗ ನಾನು ಕೂಡ ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.